ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೇನಪ್ಪ ಅಂದರೆ ನಿನ್ನೆ UPSC ಕಡೆಯಿಂದ ಏನಪ್ಪ ಅಂದರೆ ಸರ್ವಿಸಿಗೆ ಏನಪ್ಪ ನೋಟಿಫಿಕೇಶನ್ ರಿಲೀಸ್ ಮಾಡಿದರು. ಇವತ್ತೇನಪ್ಪ ಅಂದರೆ UPSC ಡಿಪಾರ್ಟ್ಮೆಂಟ್ ಕಡೆ ಏನಪ್ಪ ಅಂದರೆ ಫಾರೆಸ್ಟ್ ಸರ್ವಿಸ್ ಏನಪ್ಪ ಅಂದರೆ ವೇಕೆನ್ಸಿಗಳಲ್ಲಿ ರಿಲೀಸ್ ಮಾಡಿದ್ರು. ಓಕೆನಾ, ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡ್ತಾ ಹೋಗೋಣ. ಈಗ UPSC ಥರ ಯಾವ ಥರ ಸಂಬಳ ಬರುತ್ತೆ ಅದೇ ಥರ ಈಗ UPSCಯಲ್ಲಿ ಫಾರೆಸ್ಟ್ ಸರ್ವಿಸ್ ಎಕ್ಸಾಮ್ ಅಂತ ಕಂಡಕ್ಟ್ ಮಾಡ್ತಾರೆ. ಹಾಗಾಗಿ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಓಕೆನಾ, ಎಷ್ಟು ವೇಕೆನ್ಸಿಗಳು ಯಾರು ಎಲಿಜಿಬಲ್ ಅಂತಂದು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡ್ತಾ ಹೋಗೋಣ. ಓಕೆನಾ, ಇನ್ನು ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಜಾಯ್ನ್ ಆಗಿಲ್ಲ ಟೆಲಿಗ್ರಾಮ್ ಚಾನಲ್ ಮತ್ತು ವಾಟ್ಸಪ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಹೋಗಿ ಒನ್ ಟೈಮ್ ಚೆಕ್ಔಟ್ ಮಾಡಿಕೊಂಡು ನೀವು ಕೂಡ ಜಾಯ್ನ್ ಆಗ್ಬೋದು. ಓಕೆ, ನೆಕ್ಸ್ಟ್ ಏನಪ್ಪ ಅಂದರೆ ಈಗ ವಿಷಯಕ್ಕೆ ಬರೋಣ. ಏನಪ್ಪ ಅಂದರೆ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಎಕ್ಸಾಮ್ಸ್ ಏನಪ್ಪ ಅಂದರೆ UPSC ಕಂಡಕ್ಟ್ ಮಾಡ್ತಾರೆ. ಓಕೆನಾ, ಅದು ಏನಪ್ಪ ಟೋಟಲಾಗಿ ಏನಪ್ಪ ನಿಮಗೆ ಟೋಟಲಾಗಿ 80 ಏನಪ್ಪ ವೇಕೆನ್ಸಿಗಳು ಖಾಲಿ ಇದೆ ಅಂತ ಇಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದಾರೆ. ಓಕೆ, ಟೋಟಲಾಗಿ ಏನಪ್ಪ 80 ವೇಕೆನ್ಸಿಗಳಲ್ಲಿ IFOS ಅಂತ ಇಲ್ಲಿ ವೇಕೆನ್ಸಿಗಳಲ್ಲಿ ಕಂಪ್ಲೀಟಾಗಿ ಖಾಲಿದೆ. ಓಕೆನಾ, ಅದು ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಅಂತ ಇದಕ್ಕೆ IFOS ಅಂತ ಇಲ್ಲಿ ಕರೀತಾರೆ. ಓಕೆನಾ, ಇದಕ್ಕೆ ಯಾರು ಎಲಿಜಿಬಲ್ ಅಪ್ಪ ಅಂತ ನೋಡ್ತಾ ಹೋಗೋಣ. ಏನಪ್ಪ ಮೊದಲನೇ ಬಂದು ಏನಪ್ಪ ಅಂದರೆ ಇಲ್ಲಿ ಈ ಮೊದಲನೇದಾಗಿ ಏನಪ್ಪ ಅಂದರೆ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ವೇಕೆನ್ಸಿ ಕರೀತಾರೆ. ಅಪ್ಲೈನ ಆನ್ಲೈನ್ ಅಪ್ಲೈ ಮಾಡೋಕ್ಕೆ ಈ ಫುಲ್ ಡೀಟೇಲ್ಸ್ನ ಇಲ್ಲಿ ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಮೊದಲನೇದಾಗಿ ಏನಪ್ಪ ಅಂದರೆ ಯಾವ ಆರ್ಗನೈಸೇಷನ್ ಇಲ್ಲ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರಪ್ಪ ಏನಪ್ಪ ಅಂದರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಕಡೆಯಿಂದ ಏನಪ್ಪ ನಿಮಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಅದಾದಮೇಲೆ ಎಕ್ಸಾಮ್ ಏನಪ್ಪ ಇಲ್ಲಿ ಎಕ್ಸಾಮ್ ನೇಮ್ ಬಂದ್ಬಿಟ್ಟು ಏನಪ್ಪ ಅಂದರೆ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಇದು ಎಕ್ಸಾಮ್ ಕಂಡಕ್ಟ್ ಮಾಡ್ಬೋದು. ಓಕೆನಾ, ನೆಕ್ಸ್ಟ್ ಪೋಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಪೋಸ್ಟ್ ನೇಮ್ ಆಗಿರ್ತೀವಿ. ಓಕೆ, ಟೋಟಲ್ ವೇಕೆನ್ಸಿ ಮುಂದೆ ಏನಪ್ಪ ಅಂದರೆ ಟೋಟಲ್ ಆಗಿ 80 ವೇಕೆನ್ಸಿಗಳು ಇಲ್ಲಿ ಖಾಲಿ ಇದೆ ಅಂತ ಕೂಡ ಅಲ್ಲಿ ತಿಳಿಸಿ ಕೊಟ್ಟಿದ್ದಾರೆ. ಓಕೆ, ಜಾಬ್ ಲೊಕೇಶನ್ ಬಂದ್ಬಿಟ್ಟು ಏನಪ್ಪ ಅಂದರೆ ಆಲ್ ಓವರ್ ಇಂಡಿಯಾಗಳಿಂದ ಜಾಬ್ ಲೊಕೇಶನ್ ಆಗಿರುತ್ತೆ. ಅದಾದ ಏನಪ್ಪ ಅಂದರೆ ಮತ್ತೆ ಆನ್ಲೈನ್ ನೀವು ಇಲ್ಲಿ ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಯಾವ ಕೆಟಗರಿ ಏನಪ್ಪ ಎಷ್ಟೆಷ್ಟು ವೇಕೆನ್ಸಿಗಳಲ್ಲಿ ಖಾಲಿ ಇದೆ ಅಂತಂದು ಇಲ್ಲಿ ನೋಡ್ತಾ ಹೋಗೋಣ. ಯಾವ ಕೆಟಗರಿ ಎಷ್ಟು ವೇಕೆನ್ಸಿಗಳಿದೆ ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಬಂದ್ಬಿಟ್ಟು ಏನಪ್ಪ ಅಂದರೆ ಇವರು ಬಂದು ಜನ ಕಡೆಗೆ ಏನಪ್ಪ 33 ವೇಕೆನ್ಸಿ ಖಾಲಿ ಇದ್ದಾವೆ. ಹಾಗೆ OBC ಕಡೆಗೆ 21 ವೇಕೆನ್ಸಿ ಖಾಲಿ ಇದ್ದಾವೆ. ಹಾಗೆ SCಗೆ ಏನಪ್ಪ ಅಂದರೆ 12 ವೇಕೆನ್ಸಿ ಖಾಲಿ ಇದ್ದಾವೆ. ST ಕೆಟಗರಿಗೆ 6 ವೇಕೆನ್ಸಿಗಳು ಇಲ್ಲಿ ಖಾಲಿ ಇದ್ದಾವೆ. ಅದಾದಮೇಲೆ EWC 8 ವೇಕೆನ್ಸಿಗಳು ಖಾಲಿ ಇದ್ದಾವೆ. ಅದಾದಮೇಲೆ ಟೋಟಲ್ ಬಂದ್ಬಿಟ್ಟು ಟೋಟಲ್ ಆಗಿ ನಿಮಗೆ 80 ವೇಕೆನ್ಸಿಗಳು ಇಲ್ಲಿ ಖಾಲಿ ಇದ್ದಾವೆ ಅಂತ ಇಲ್ಲಿ ಅವರು ತಿಳಿಸಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು ನೆಕ್ಸ್ಟ್ ಏನು ನೋಡ್ತಾ ಹೋಗೋಣ. ಎಲಿಜಿಬಿಲಿಟಿ ಕ್ರೈಟೇರಿಯಾ ಈ ಅಪ್ಲೈ ಮಾಡೋಕ್ಕೆ ಏನು ಎಲಿಜಿಬಲ್ ಬೇಕಪ್ಪ. ಮೊದಲನೇದಾಗಿ ಬಂದ್ಬಿಟ್ಟು ಏನಪ್ಪ ಅಂದರೆ ನಿಮಗೆ ಏನಪ್ಪ ಅಂದರೆ ಬ್ಯಾಚುಲರ್ ಆಗಿರ್ಬೇಕು. ಬ್ಯಾಚುಲರ್ ಅಂದರೆ ಆ ಥರ ಬ್ಯಾಚುಲರ್ ಅಲ್ಲ, ನಿಮಗೆ ಡಿಗ್ರಿ ಆಗಿರ್ಬೇಕು. ಡಿಗ್ರಿ ಅಂದರೆ ಡಿಗ್ರಿ ಇನ್ ಸೈನ್ಸ್ ಆಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ಆಮೇಲೆ ಅಗ್ರಿಕಲ್ಚರ್ ಆ್ಯಂಡ್ ಫಾರೆಸ್ಟ್ ಏನಪ್ಪ ಅಂದರೆ ಇವು 4ರಲ್ಲಿ ನೀವು ಯಾವುದೋ ಒಂದು ಡಿಗ್ರಿ ಆಗಿರ್ಬೇಕು ಅಂತ ಕೇಳಿದ್ದಾರೆ. ಆಮೇಲೆ ಸಬ್ಜೆಕ್ಟ್ ಬಂದ್ಬಿಟ್ಟು ಫಿಸಿಕ್ಸು, ಕೆಮಿಸ್ಟ್ರಿ, ಬಾಟ್ನಿ, ಜಿಯಾಲಜಿ, ಮ್ಯಾಥ್ಸು, ಏನಪ್ಪ ಎಕ್ಸ್ಟ್ರಾ ಏನಪ್ಪ ಅಂದರೆ ಅದ್ರ ಮೇಲೆ ನೀವು ಇಲ್ಲಿ ಡಿಗ್ರಿ ಕಂಪ್ಲೀಟ್ ಮಾಡಿರಬೇಕು. ಹಾಗಾದ್ರೆ ಮತ್ತು ನಿಮಗೆ ಏನಪ್ಪ ಅಂದರೆ ಇಲ್ಲಿ ನೀವು ಅಪ್ಲೈ ಮಾಡೋಕ್ಕೆ ಬರುತ್ತೆ. ಅದಾದಮೇಲೆ ಏನಪ್ಪ ಅಂದರೆ ಫೈನಲ್ ಇಯರ್ ಸ್ಟೂಡೆಂಟ್ ಅಂದರೆ ಡಿಗ್ರಿ ಓದ್ತಿರ್ತೀರ, ಇಂಜಿನಿಯರ್ ಮಾಡ್ತಿರ್ತೀರ, ಆಮೇಲೆ ಬಾಟ್ನಿ ಮಾಡ್ತಿರ್ತೀರ, ಆಮೇಲೆ ಅಗ್ರಿಕಲ್ಚರ್ ಕೂಡ ಮಾಡ್ತಿರ್ತಾರೆ. ನೀವೆಲ್ಲ ಏನಪ್ಪ ಫೈನಲ್ ಇಯರ್ ಸ್ಟೂಡೆಂಟ್ ಆದರೂ ಕೂಡ ಈ ಜಾಬ್ಗೆ ನೀವು ಅಪ್ಲೈ ಮಾಡ್ಬೋದು. ಓಕೆನಾ, ನೆಕ್ಸ್ಟ್ ಬಂದ್ಬಿಟ್ಟು ಮಿನಿಮಮ್ ಏಜ್ ಬಂದ್ಬಿಟ್ಟು ಏನಪ್ಪ ಅಂದರೆ ನಿಮಗೆ 21 ವರ್ಷ ಏನು ಮಿನಿಮಮ್ ಏಜ್ ಆಗಿರಬೇಕು. ಅದು ಮ್ಯಾಕ್ಸಿಮಮ್ ಬಂದ್ಬಿಟ್ಟು ಏನಪ್ಪ ಅಂದರೆ ನಿಮಗೆ 32 ವರ್ಷ ನಿಮಗೆ ಏನಾದರೂ ಇಲ್ಲಿ ಕಂಪಲ್ಸರಿ ಏಜ್ ಆಗಿರಬೇಕು. ಆಗಿದ್ರೆ ಮಾತ್ರ ಇಲ್ಲಿ ಅಪ್ಲೈ ಮಾಡೋಕ್ಕಾಗುತ್ತೆ. ಅದಾದಮೇಲೆ ಏಜ್ ರಿಲ್ಯಾಕ್ಸೇಷನ್ ಎಷ್ಟು ಕೊಡ್ತಾರಪ್ಪ ಕೆಟಗರಿ ವೈಸ್ ಅಂದರೆ SC ST ಕೆಟಗರಿ ಬಂದು 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಆಮೇಲೆ OBC ಅವರಿಗೆ 3 ವರ್ಷ ಕೊಟ್ಟಿದ್ದಾರೆ. ಅದಾದಮೇಲೆ PW ಒಂದು ಕೆಟಗರಿ ಏನಪ್ಪ ಅಂದರೆ 10 ವರ್ಷಗಳು ನಿಮಗೆ ಏನಪ್ಪ ಅಂದರೆ ಏಜ್ ರಿಲ್ಯಾಕ್ಸೇಷನ್ ಇಲ್ಲಿ ಕೊಟ್ಟಿದ್ದಾರೆ. ಓಕೆನಾ, ಕಂಪ್ಲೀಟಾಗಿ ಇಲ್ಲಿ ನೋಡ್ತಾ ಹೋಗ್ಬೋದು. ಅದಾದಮೇಲೆ ಅಟೆಂಪ್ಟ್ಸ್ ಏನಪ್ಪ ಅಂದರೆ ಈಗ ಅಟೆಂಪ್ಟ್ ಕೂಡ ಇರ್ತವೆ. ಓಕೆನಾ, ಈಗ ಇಂಡಿಯನ್ ಫಾರೆಸ್ಟ್ ಯಾವ ಥರ UPSCಗೆ ಈ ಇಷ್ಟು ಕೆಟಗರಿ ಇಷ್ಟು ಅಟೆಂಪ್ಟ್ ಇರ್ತವೆ, ಹಾಗೆ ಕೂಡ ನಿಮಗೆ ಏನಪ್ಪ ಅಂದರೆ ಈ ಇಂಡಿಯನ್ ಫಾರೆಸ್ಟ್ ಸರ್ವಿಸಲ್ಲಿ ಅಟೆಂಪ್ಟ್ ಕೂಡ ಕೊಟ್ಟಿದ್ದಾರೆ. ಓಕೆನಾ, ಏನಪ್ಪ ಅಟೆಂಪ್ಟ್ ಬಂದುಬಿಟ್ಟು ಜನರಲ್ ಕೆಟಗರಿ ಓನ್ಲಿ ನೀವು 6 ಸಲ ಅಷ್ಟೇ ಅಟೆಂಪ್ಟ್ ಮಾಡೋಕ್ಕಾಗಿದೆ ಈ ಎಕ್ಸಾಮ್ಗೆ. ಅದಾದಮೇಲೆ OBC ಕೆಟಗರಿ ಬಂದುಬಿಟ್ಟು 9 ಸಲ ನೀವೇನಪ್ಪ ಈ ಎಕ್ಸಾಮ್ಗೆ ಅಟೆಂಡ್ ಮಾಡೋಕ್ಕಾಗ್ಬೋದು. ಅದಾದಮೇಲೆ SC ST ಕೆಟಗರಿಗೆ ಏನಪ್ಪ ಅಂದರೆ ನಿಮಗೆ ಏನಪ್ಪ ಅಂದರೆ ಇನ್ಫಿನಿಟಿ ಏನಪ್ಪ ಅಂದರೆ ಅನ್ಲಿಮಿಟೆಡ್ ಆಗಿ ನೀವು ಇದನ್ನ ಅಟೆಂಪ್ಟ್ ಕೊಡ್ಬೋದು. ಓಕೆನಾ, ನೀವು ಯಾವುದೇ ಥರ ನಿಮಗೆ ಲಿಮಿಟೆಡ್ ಇಲ್ಲ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ಸ್ಯಾಲರಿ ಬೆನಿಫಿಟ್ ಬಂದುಬಿಟ್ಟು ಈ ಜಾಬಿಗೆ ಸೇರಿದರೆ ಎಷ್ಟು ಸ್ಯಾಲರಿ ಕೊಡ್ಬೋದು ಬೆನಿಫಿಟ್ ಅನ್ನು ನೋಡ್ತಾ ಹೋದರೆ ನಿಮಗೆ ಬೇಸಿಕ್ ಪೇ ಬಂದುಬಿಟ್ಟು ಏನಪ್ಪ ಅಂದರೆ 50,000 ನಿಮಗೆ ಏನಪ್ಪ ಅಂದರೆ 1,000+ ನಿಮಗೆ ಸಂಬಳ ಕೊಡ್ತಾರೆ. ಅದಾದಮೇಲೆ ಗ್ರೋಸರಿ ಸ್ಯಾಲರಿ ಅಂದರೆ ಅರೌಂಡ್ ಸ್ಯಾಲರಿ ಬಂದುಬಿಟ್ಟು ಏನಪ್ಪ ಅಂದರೆ 85,000 ನಿಮಗೆ ಏನಪ್ಪ ಅಂದರೆ ಪ್ಲಸ್ ನಿಮಗೆ ಎಲ್ಲ ಏನು DA HRT ಎಲ್ಲ ಇನ್ಕ್ಲೂಡ್ ಆಗಿ 80,000 ರೂಪಾಯಿ ನಿಮ್ಮ ಸಂಬಳ ಬರುತ್ತೆ. ಅದಾದಮೇಲೆ ಏನಪ್ಪ ಅಂದರೆ DA HRT ಇನ್ಕ್ಲೂಡ್ ಆಗಿರುತ್ತೆ. ಅದಾದ ಮೆಡಿಕಲ್ ಮತ್ತು ಟ್ರಾವೆಲ್ ಅಲೌನ್ಸ್ ಇನ್ಕ್ಲೂಡ್ ಆಗುತ್ತೆ. ಆಮೇಲೆ ಪೆನ್ಷನ್ ಕೂಡ ಇಲ್ಲಿ ಕಂಪಲ್ಸರಿ ಬರ್ತಾನೆ ಕೂಡ ಅಲ್ಲಿ ತಿಳಿಸಿ ಕೊಟ್ಟಿದ್ದಾರೆ. ಆಮೇಲೆ ಸೆಲೆಕ್ಷನ್ ಪ್ರೋಸೆಸ್ ಯಾವ ಥರ ಸೆಲೆಕ್ಷನ್ ಮಾಡ್ತಾರಪ್ಪ ನೋಡೋದಾದರೆ ಸೆಲೆಕ್ಷನ್ ಪ್ರೋಸೆಸ್ ಬಂದುಬಿಟ್ಟು ಏನಪ್ಪ ಅಂದರೆ ಮೊದಲನೇದಾಗಿ ಏನಪ್ಪ ನಿಮಗೆ ಪ್ರಿಲಿಮಿನರಿ ಎಕ್ಸಾಮ್ ಇರುತ್ತೆ. ಓಕೆನಾ, ಅದರಲ್ಲಿ ಏನಪ್ಪ ಅಂದರೆ ಬಂದುಬಿಟ್ಟು ಪ್ರಿಲಿಮಿನರಿ ಎಕ್ಸಾಮ್ ಬಂದುಬಿಟ್ಟು ಏನಿರುತ್ತಪ್ಪ ಅಂದರೆ GS ಪೇಪರ್ ಇರುತ್ತೆ. ಓಕೆನಾ, 200 ಮಾರ್ಕ್ಸ್ಗೆ ನಿಮ್ಗೆ ಯಾವ ಥರ ಇರುತ್ತೆ UPSC ಅದೇ ಥರ ಇಲ್ಲಿ 200 ಮಾರ್ಕ್ಸ್ ಇರುತ್ತೆ. ಆಮೇಲೆ CSET ಕ್ವಾಲಿಫೈಯಿಂಗ್ ಇರುತ್ತೆ. ಆಮೇಲೆ 1/3 ಏನಪ್ಪ ನೆಗೆಟಿವ್ ಮಾರ್ಕ್ಸ್ ಇಲ್ಲಿ ಕಂಡಿಟ್ಟು ಕೊಟ್ಟಿರ್ತಾರೆ. ಓಕೆನಾ, ಇದಿಷ್ಟು ಪ್ರಿಲಿಮಿನರಿ ಎಕ್ಸಾಮ್ ಆಯಿತು. ನೆಕ್ಸ್ಟ್ ಬಂದುಬಿಟ್ಟು ಮೇನ್ಸ್ ಬಂದುಬಿಟ್ಟು ಯಾವ ಥರಪ್ಪ ಅಂದರೆ ಇಲ್ಲಿ 6 ಡಿಸ್ಪೇಟಿವ್ ಏನಪ್ಪ ಸಾರಿ
ಮೇನ್ಸ್ ಬಂದ್ಬಿಟ್ಟು ಯಾವ ಥರ ಇರುತ್ತಪ್ಪ ನೋಡಿದ್ರೆ ಮೇನ್ಸ್ ಬಂದ್ಬಿಟ್ಟು 6 ಸಬ್ಜೆಕ್ಟ್ ಇರ್ತವೆ, 6 ಪೇಪರ್ ಇರ್ತವೆ. ನೀವು ಏನಪ್ಪ ಅಂದ್ರೆ ರೇಟಿಂಗ್ ಮಾಡಬೇಕು. ಓಕೆ, ಯಾವ ಥರ ನೀವು UPSC ರಿಟರ್ನ್ ಮಾಡ್ತೀರೋ ಆ ಥರ ಇಲ್ಲಿ ರಿಟರ್ನ್ ಎಕ್ಸಾಮ್ ಇರುತ್ತೆ. ಓಕೆನಾ, ಇದರಲ್ಲಿ ನಿಮಗೆ ಆ ಸಬ್ಜೆಕ್ಟ್ ಇರ್ತವೆ. ಓಕೆನಾ, ಅದಾದಮೇಲೆ ಟೋಟಲ್ ಬಂದ್ಬಿಟ್ಟು ಏನಪ್ಪ ಅಂದರೆ 1,400 ಮಾರ್ಕ್ಸ್ ಇನ್ಕ್ಲೂಡ್ ಆಗಿರುತ್ತೆ. ಓಕೆನಾ, ಇದು ಮೇನ್ಸ್ ಪೇಪರಲ್ಲಿ ಇಷ್ಟು ಇನ್ಕ್ಲೂಡ್ ಆಗಿತ್ತು. ಓಕೆ, ಟೋಟಲ್ ಮತ್ತು ಇಂಟರ್ವ್ಯೂ ಕರೀತಾರೆ. ಓಕೆನಾ, ಯಾವ ಥರ UPSC ಇರುತ್ತೆ ಅದೇ ಥರ ಇಲ್ಲಿ ಕಂಡಕ್ಟ್ ಮಾಡ್ತೀವಿ. UPSC ಬಂದ್ಬಿಟ್ಟು 300 ಮಾರ್ಕ್ಸ್ ಇರುತ್ತೆ. ಓಕೆ, 300 ಮಾರ್ಕ್ಸ್ ಇಂಟರ್ವ್ಯೂ ಇರುತ್ತೆ. ಓಕೆನಾ, ಟೋಟಲ್ ಆಗಿ 1,400 + 300 ಏನಪ್ಪ 1,400 + 300 + 1,700 ಮಾರ್ಕ್ಸ್ ಇಲ್ಲಿ ಟೋಟಲಾಗಿ ಕಂಡಕ್ಟ್ ಮಾಡ್ತಾರೆ. ಓಕೆ, ಮೇನ್ಸ್ ಒಳಗೆ ಕಂಡಕ್ಟ್ ಮಾಡ್ತಾರೆ. ನೀವು ಕಟ್ ಆಫ್ ಪ್ರಕಾರ ನೀವು ನಿಲ್ಬೋದು. ಅದಾದಮೇಲೆ ಯಾವ ಥರ ಅಪ್ಲೈ ಮಾಡೋಕ್ಕಪ್ಪ ನೋಡೋದಾದರೆ ಯಾವ ಥರ ಅಪ್ಲೈ ಮಾಡೋಕ್ಕೆ ನೋಡ್ತಾ ಹೋಗೋಣ. ಏನಪ್ಪ ಫಸ್ಟಾಗಿ ಏನಪ್ಪ ಅಂದರೆ ನೀವು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮ್ಮದು ಅಪ್ಲೈ ಲಿಂಕ್ ಕೊಟ್ಟಿರ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿ ಅಪ್ಲೈ ಮಾಡ್ದು OTP ಜನರೇಟ್ ಮಾಡಬೇಕು. ನಿಮ್ಮ ಫೋನ್ ನಂಬರ್, ಇಮೇಲ್ ಬೇಕಾಗುತ್ತೆ. ಆಮೇಲೆ ನಿಮ್ಮದು ಆಧಾರ್ ಕಾರ್ಡ್ ನಂಬರ್ ಬೇಕಾಗುತ್ತೆ. ಆಮೇಲೆ ನಿಮ್ಮದು ಡಿಗ್ರಿ ಮಾರ್ಕ್ಸ್ ಕಾರ್ಡ್, SSC ಮಾರ್ಕ್ಸ್ ಕಾರ್ಡ್ ಎಲ್ಲ ಇಲ್ಲಿ ಕಂಪ್ಲೀಟಾಗಿ ಬರುತ್ತೆ. ಓಕೆ, ಅದೆಲ್ಲ ಅಪ್ಲೈ ಮಾಡಿ ನೆಕ್ಸ್ಟ್ ಏನಪ್ಪ ಅಂದರೆ ನೀವು ಪೇಮೆಂಟ್ ಇಲ್ಲಿ ಪೇ ಮಾಡಬೇಕು. ಆಮೇಲೆ ಅಮೌಂಟ್ ಪೇ ಮಾಡಿ ಆದಮೇಲೆ ನಿಮ್ಗೆ ಏನಪ್ಪ ಅಂದರೆ ಫೈನಲ್ ಸಬ್ಮಿಷನ್ ಒಳಗೆ ನೀವೇನಪ್ಪ PDF ಡೌನ್ಲೋಡ್ ಮಾಡ್ಕೋಬೇಕು. ಸಬ್ಮಿಟ್ ಮಾಡಿದ್ಮೇಲೆ ಏನಪ್ಪ ಅಂದರೆ PDF ಡೌನ್ಲೋಡ್ ಮಾಡ್ಕೋಬೇಕು. ಓಕೆ, PDF ಡೌನ್ಲೋಡ್ ಮಾಡ್ಕೊಂಡು ಇದು ಫ್ಯೂಚರ್ ರೆಫರೆನ್ಸ್ಗೆ ನೀವು ಇಟ್ಕೋಬೇಕು. ಓಕೆ, ಅದು ಏನಪ್ಪ ಅಂದರೆ ಡಾಕ್ಯುಮೆಂಟ್ ಏನು ರಿಕಾರ್ಡ್ ಆಗುತ್ತಪ್ಪ ನೋಡೋದಾದರೆ ಆಧಾರ್ ಕಾರ್ಡು, ವೋಟರ್ ID, ಪಾನ್ ಕಾರ್ಡ್ ಏನೇ ಒಂದು ರಿಕಾರ್ಡ್ ಬೇಕು, ಡಿಗ್ರಿ ಸರ್ಟಿಫಿಕೇಟ್ ಬೇಕು, ಫೋಟೋ ಸಿಗ್ನೇಚರ್ ಕಂಪಲ್ಸರಿ ಬೇಕು. ಆಮೇಲೆ ಕ್ಯಾಸ್ಟಿಂಗ್ ಕವಿಲಿ ಕಂಪಲ್ಸರಿ ಇಲ್ಲಿ 4 ಕಂಪಲ್ಸರಿ ನಿಮಗೆ ಬೇಕಾಗುತ್ತೆ. ಓಕೆನಾ, ಇದು ಬಂದುಬಿಟ್ಟು ಕ್ಯಾಟಗರಿ ವೈಸ್ ಎಷ್ಟು ಅಮೌಂಟ್ ಪೇ ಮಾಡೋಕ್ಕಪ್ಪ ಅಂದರೆ ಫೀಸ್ ಎಷ್ಟು ಇರುತ್ತಪ್ಪ ನೋಡೋದಾದರೆ ನಿಮಗೆ OBC EWS ಕ್ಯಾಟಗರಿ ಏನಪ್ಪ ಅಂದರೆ ₹100 ಇಲ್ಲಿ ಪೇ ಮಾಡೋಕ್ಕಂತ ಕೊಟ್ಟಿರ್ತಾರೆ. ಓಕೆನಾ, ಅದಾದಮೇಲೆ ST BD ವುಮೆನ್ಗೆ ಏನಪ್ಪ ಯಾವುದೇ ಥರ ನಿಮಗೆ ಪೇ ಮಾಡೋ ಅವಶ್ಯಕತೆ ಇರೋದಿಲ್ಲ. ಓನ್ಲಿ ನಿಮಗೇನು ಫ್ರೀಯಾಗಿ ನಿಮಗೇನು ಅಪ್ಲೈ ಮಾಡೋದು ಅಪ್ಲಿಕೇಶನ್ ಫೀ ಯಾವುದೇ ಇರೋದು ಫ್ರೀಯಾಗಿ ನೀವು ಇಲ್ಲಿ ಅಪ್ಲೈ ಮಾಡ್ಬೋದು. ಅದಾದಮೇಲೆ ನೋಟಿಫಿಕೇಶನ್ ರಿಲೀಸ್ ಆಗಿ ಡೇಟ್ ಯಾವಾಗಪ್ಪ ಅಂದರೆ 4ನೇ ತಾರೀಕು ಫೆಬ್ರವರಿ ರಿಲೀಸ್ ಆಗಿದೆ. ಅದಾದಮೇಲೆ ಏನಪ್ಪ ಲಾಸ್ಟ್ ಡೇಟ್ ಬಂದುಬಿಟ್ಟು ಏನಪ್ಪ 24ಕ್ಕೆ ನಿಮಗೆ ಲಾಸ್ಟ್ ಡೇಟ್ ಆಗಿರುತ್ತೆ. ಅದಾದಮೇಲೆ ಏನಪ್ಪ ಅಂದರೆ ಫಿಲ್ಮ್ ಎಕ್ಸಾಮ್ ಯಾವಾಗ ಇರುತ್ತಪ್ಪ ಅಂದರೆ 24 ನಿಮಗೆ ಪ್ರಿಲಿಮ್ ಎಕ್ಸಾಮ್ ಇಲ್ಲಿ ಕಂಪಲ್ಸರಿ ಇರುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಓಕೆನಾ, ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಸೇಮ್ ಕೂಡ ಏನಪ್ಪ ಅಂದರೆ UPSCದು ಲಾಸ್ಟ್ ಡೇಟು ಇವಾಗ ಇದೆ. ಏನಪ್ಪ ಅಂದರೆ UPSC ಕೂಡ ಲಾಸ್ಟ್ ಡೇಟು 24 ಫೆಬ್ರವರಿ. ಈ ಎಕ್ಸಾಮ್ ಕಂಡಕ್ಟ್ ಮಾಡೋದು ಏನೋ 24 ಸೇಮ್ ಕೂಡ ಇಲ್ಲಿ ಡಬಲ್ ಎಕ್ಸಾಮ್ ಕಂಟಿನ್ಯೂ ಮಾಡ್ತೇವೆ. ನಿಮಗೇನು ಮೋರ್ ಇನ್ಫಾರ್ಮೇಷನ್ ಬೇಕಪ್ಪ ಅಂದರೆ ನಿಮಗೆ ಅಪ್ಲೈ ಲಿಂಕು ಮತ್ತು ಡೌನ್ಲೋಡ್ PDF ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿದ್ದು ಕ್ಲಿಕ್ ಮಾಡಿ ಈ ವೆಬ್ಸೈಟಿಗೆ ಬರ್ತಿರಾಗ ಈ ವೆಬ್ಸೈಟಿಗೆ ಬಂದಮೇಲೆ ನಿಮ್ಮದು ಅಪ್ಲೈ ಲಿಂಕ್ ಇಲ್ಲಿ ಇರುತ್ತೆ. ಅದಾದಮೇಲೆ PDF ಲಿಂಕ್ ಕೂಡ ಇಲ್ಲಿ ಇರುತ್ತೆ. ಓಕೆ, ನೀವು ಅದನ್ನು ಕ್ಲಿಕ್ ಮಾಡ್ಕೊಂಡು ನೀವು ಒಂದು ಟೈಮ್ ಓದ್ಕೋಬೋದು. ಓಕೆ, ಅದಾದಮೇಲೆ ಇದಿಷ್ಟು ಯಾವ ಥರ ಏನಪ್ಪ ಅಂದರೆ ಇನ್ನು UPSC ಫಾರೆಸ್ಟ್ ಸಜೆಸ್ಟ್ ಓಕೆನಾ, UPSC ಫಾರೆಸ್ಟ್ ಸಜೆಸ್ಟ್ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡ್ತಾ ಹೋಯ್ದು. ಓಕೆನಾ, ಈ ವಿಡಿಯೋ ನಿಮಗೇನು ಇಷ್ಟ ಆಗಿದ್ರೆ ನಾನು ಹೇಳೋದು ನಿಮಗೇನು ಇಷ್ಟ ಆಗಿದೆ ನನ್ನ ಚಾನಲ್ ಏನು ಮಾಡೋಕ್ಕಪ್ಪ ಅಂದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಸಪೋರ್ಟ್ ಮಾಡ್ತಾ ಇರ್ಬೇಕು. ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡ್ತಾ ಹೋಗಿ. ಓಕೆ, ಇದಿಷ್ಟು ಯಾವ ಥರ UPSCಯಲ್ಲಿ ಇಂಡಿಯನ್ ಫಾರೆಸ್ಟ್ ಸರ್ವಿಸಲ್ಲಿ ಯಾವ ಥರ ಇಷ್ಟು ವೇಕೆನ್ಸಿಗಳ ಖಾಲಿದ್ದು ಅಂತ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಯಾರು ಅಪ್ಲೈ ಮಾಡೋದು ಗೊತ್ತಾಗಿದೆ, ಎಷ್ಟು ಅಮೌಂಟ್ ಪೇ ಮಾಡೋದು ಗೊತ್ತಾಗಿದೆ, ಆಮೇಲೆ ಯಾವ ಥರ ಎಕ್ಸಾಮ್ ಸ್ಟೇಜ್ ಇರ್ತಂತ ಕಂಪ್ಲೀಟಾಗಿ ವಿಡಿಯೋದಲ್ಲಿ ತಿಳಿಸಿ ಕೊಟ್ಟಿದ್ದೇನೆ.